ರಾಜ್ಯದ ಜನತೆ ಹೆಂಗ್ ಬೇಕಾದ್ರೂ ನೆಗೆದು ಬಿದ್ದೋಗ್ಲಿ, ಈ ಕಾಂಗ್ರೆಸ್ ನಾಯಕರಿಗೆ ಏನೂ ಆಗಬೇಕಾಗಿದ್ದಿಲ್ಲ. ಕುರ್ಚಿ ಕಾದಾಟದಲ್ಲಿ ಸರಿ ಸುಮಾರು 6 ರಿಂದ 7 ತಿಂಗಳು ಕಳೆದೇ ಬಿಟ್ರು. ಸುರ್ಜೇವಾಲಾ ಅವರು DK ಶಿವಕುಮಾರ್ ಅವರ ಪರವಾಗಿದ್ದರೆ, ವೇಣುಗೋಪಾಲ್ ಅವರು ಸಿದ್ದರಾಮಯ್ಯನವ್ರ ಪರವಾಗಿ ದಾಳಗಳನ್ನು ಉರುಳಿಸ್ತಾರೆ. DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಗಾದಿಯ ಮೇಲೆ ಕಣ್ಣಿಟ್ಟು ಕೂತಿರುವಂಥ ಒಬ್ಬ ಪ್ರಬಲ ನಾಯಕ. ಸಿದ್ದರಾಮಯ್ಯನವ್ರನ್ನ ಏನಾದರೂ CM ಗಾದಿಯಿಂದ ಪಕ್ಕಕ್ಕೆ ಸರಿಸೋದಾದರೆ ದಲಿತ CM ಅನ್ನು ಮಾಡಬೇಕು ಈ ರಾಜ್ಯದಲ್ಲಿ ಅನ್ನೋಂಥ ವಿಷಯ. ಪರಮೇಶ್ವರ್ ಅವರು ಮತ್ತು ಮಲ್ಲಿಕಾರ್ಜುನ ಖರ್ಗೆ ಅವರ ಮಧ್ಯದಲ್ಲಿ CM ಗಾದಿಯ ಗುದ್ದಾಟ ಬರುತ್ತೆ. DK ಶಿವಕುಮಾರ್ ಅವರು ಒಂದು ದಾಳವನ್ನು ಉಳಿಸಿದ್ರು. ಅಪೆಕ್ಸ್ ಬ್ಯಾಂಕಿಗೆ ನಾವು ಅಧ್ಯಕ್ಷರನ್ನು ಮಾಡಿದ್ವಲ್ಲ, ಅದು ನಾನೇ ಹೇಳಿದ್ದಕ್ಕೆ ಮಾಡಿದ್ದು ಅಂತ. ರಾಜಣ್ಣ ಅವ್ರು ಏನಂತ ಹೇಳಿದ್ದಾರೆ, ಈಗ ನನ್ನನ್ನು ನೀವೆಲ್ಲ ಮಾಡಿದ್ದು SM ಕೃಷ್ಣ ಅಂತ ಹೇಳಿ ಅವರು ಸ್ಪಷ್ಟ ಇದ್ದಾರೆ. ಅವರು ಸಿದ್ದರಾಮಯ್ಯನವರು ಏನೇನು ಹೇಳ್ಬೇಕೋ ಅದನ್ನೆಲ್ಲ ರಾಜಣ್ಣ ಅವರು ಸ್ಪಷ್ಟಪಡಿಸಿದ್ದಾರೆ. DK ಶಿವಕುಮಾರ್ ಅವರು ತನಗೆ ಅರ್ಹತೆ ಯೋಗ್ಯತೆ ಎಲ್ಲ ಇದ್ದಾಗ್ಲೂ ಕೂಡ ಅವರ ಮೇಲಿನ ಹಂತದವರು ಯಾವಾಗ ಆತನನ್ನು ಅರ್ಥ ಮಾಡ್ಕೊಳ್ಳೋದು, ಆಗ ಆ ವ್ಯಕ್ತಿ ತನ್ನನ್ನು ತಾನೇ ವೀಕ್ ಅಂತ ಹೇಳ್ಕೊಳ್ಳೋದು. ಇದು ಒಂದು ಸ್ಟ್ರಾಟರ್ಜಿ, ಇದು ಅಷ್ಟೇ. ಇದು ಒಂದು ತಂತ್ರಗಾರಿಕೆ. ಇದು ತಮ್ಮ ಶಸ್ತ್ರವನ್ನು ಬದಿಗೆ ಇಟ್ಬಿಟ್ಟು ಇನ್ನೇನಿದ್ರು 2028ಕ್ಕೆ ನನಗೆ ಇವರು ಏನಾದರೂ ಅಧಿಕಾರವನ್ನು ಬಿಟ್ಕೊಡೋದು ಅನ್ನೋದು ಗೊತ್ತಾಗೋಗಿದೆ ಅವ್ರಿಗೆ. ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನು ಅಲ್ಲಿಂದ ತೆರವು ಮಾಡುವಂಥ ಸ್ಥಿತಿಯಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಇಲ್ಲ. ಸಿದ್ದರಾಮಯ್ಯನವ್ರನ್ನ ಕುರ್ಚಿಯಿಂದ ಬದುಕು ಸೇರಿಸುವಂಥ ಸ್ಥಿತಿಯಲ್ಲಿ ಹೈಕಮಾಂಡ್ ಇಲ್ಲ. TV ವಿಕ್ರಮದ ಸಮಸ್ತ ವೀಕ್ಷಕರಿಗೆ ಆಟೋವಾಲಾ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ನಾನು ನಿಮ್ಮ ಜಯಂತ್ ಪಾಂಡೆ. ಸ್ನೇಹಿತರೆ, ಆಟೋವಾಲಾ ಕಾರ್ಯಕ್ರಮಕ್ಕೆ ನಾವಿಂದು ಆಯ್ದುಕೊಂಡಂತಹ ವಿಷಯ ಐ ಹ್ಯಾವ್ ಡನ್ ಎವ್ರಿ ವರ್ಕ್ ಟು ಮೈ ಪಾರ್ಟಿ. ಹೀಗೆ ಹತಾಶರಾಗಿ ಹೇಳ್ತಾ ಇರ್ತಕ್ಕಂಥದ್ದು ಮಾನ್ಯ ಉಪಮುಖ್ಯಮಂತ್ರಿಗಳಾದಂಥ DK ಶಿವಕುಮಾರ್ ಅವರು. ಹೌದು ಸ್ನೇಹಿತರೆ, ಒಬ್ಬ ಪ್ರಾಮಾಣಿಕ ಕಾರ್ಯಕರ್ತ, ಅಂದರೆ ಕೆಳಹಂತದಿಂದ ಮೇಲೆ ಬೆಳೆದು ಬಂದಂಥ ಒಬ್ಬ ಕಾರ್ಯಕರ್ತ ತಾನು ಒಂದು ಯಶಸ್ವಿ ಸ್ಥಾನಕ್ಕೆ ತಲುಪಿದ ಮೇಲೆ ಪಕ್ಷಕ್ಕೆ ಕೊಡಬೇಕಾಗಿರುವಂಥ ಸಂದೇಶವನ್ನು ಈ ರೀತಿ ಹತಾಶ ಮನೋಭಾವದಿಂದ ಕೊಡ್ತಿರ್ತಕ್ಕಂಥದ್ದು ಇಲ್ಲಿ ಮೇಲ್ನೋಟಕ್ಕೆ ಕಂಡು ಬರ್ತಿದೆ. DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಗಾದಿಯ ಮೇಲೆ ಕಣ್ಣಿಟ್ಟು ಕೂತಿರುವಂಥ ಒಬ್ಬ ಪ್ರಬಲ ನಾಯಕ ಕಾಂಗ್ರೆಸ್ಸಿನ ಮಟ್ಟಿಗೆ, ಅದರಲ್ಲಿ ಎರಡು ಮಾತಿಲ್ಲ. ಅವರಿವಾಗ KPCC ಅಧ್ಯಕ್ಷ ಗಾದಿಯನ್ನು ಬಹಳ ಪ್ರಬಲವಾಗಿ ಹಿಡಿದಿಟ್ಕೊಂಡಿದ್ದಾರೆ. ಮತ್ತು ನೀರಾವರಿ ಖಾತೆಯನ್ನು ಕೂಡ ಹಿಡಿದಿಟ್ಕೊಂಡಿದ್ದಾರೆ. ಉಪಮುಖ್ಯಮಂತ್ರಿ ಆಗಿದ್ದಾರೆ. ಬೆಂಗಳೂರಿನ ಅಭಿವೃದ್ಧಿ ಮಾಡೋದು, ಅಂದರೆ ಬೆಂಗಳೂರು ನಗರಾಭಿವೃದ್ಧಿ ಸ್ಥಾನವನ್ನು ಕೂಡ ಇವರ ಕೈಯಲ್ಲಿ ಇಟ್ಕೊಂಡಿದ್ದಾರೆ. ಕಾಂಗ್ರೆಸ್ಸಲ್ಲಿ ಒಬ್ಬರಿಗೆ ಒಂದೇ ಅಧಿಕಾರ ಅಂತ ಹೇಳುವಂಥ ವಿಷಯ ಮುನ್ನೆಲೆಗೆ ಬಂದಿತ್ತು, ಆದರೆ ಅದು ಯಾವುದೂ ಕೆಲಸಕ್ಕೆ ಬರಲ್ಲ. ಆದರೆ ಈ ಒಂದು ಸೆಂಟೆನ್ಸನ್ನು ಯಾಕೆ ಉಚ್ಚಾರಣೆ ಮಾಡಿದ್ದಾರೆ ಅಂದರೆ, ನಾನು ಪಕ್ಷಕ್ಕಾಗಿ ಎಲ್ಲ ವಿಧವಾದ ಕಾರ್ಯವನ್ನು ಮಾಡಿದ್ದೀನಿ, ನಾನು ಕೇವಲ ವೇದಿಕೆಗಳ ಮೇಲೆ ಭಾಷಣಕ್ಕೆ ಮಾತ್ರ ಸೀಮಿತನಾಗಿಲ್ಲ, ಕಸವನ್ನು ಗುಡಿಸಿದ್ದೀನಿ, ಪೋಸ್ಟರನ್ನು ಅಂಟಿಸಿದ್ದೀನಿ, ಧ್ವಜವನ್ನು ಕಟ್ಟಿದ್ದೀನಿ, ಎಲ್ಲ ವಿಧ ಸಂಘಟನೆಯನ್ನು ಮಾಡಿದ್ದೀನಿ ಅಂತ ಹೇಳಿದ್ದಾರೆ. ಆದರೆ ನಾವಿಲ್ಲಿ ನೋಡಬೇಕಾಗಿರುವಂಥ ಸೂಕ್ಷ್ಮ ವಿಷಯ ಅಡಗಿದೆ. ರಾಜ್ಯದ ಜನತೆ ಹೆಂಗೆ ಬೇಕಾದ್ರೂ ನೆಗೆದು ಬಿದ್ದೋಗ್ಲಿ, ಈ ಕಾಂಗ್ರೆಸ್ ನಾಯಕರಿಗೆ ಏನೂ ಆಗಬೇಕಾಗಿದ್ದಿಲ್ಲ. ಆದರೆ ಇವರು ಕುರ್ಚಿ ಕಾದಾಟದಲ್ಲಿ ಸರಿ ಸುಮಾರು 6 ರಿಂದ 7 ತಿಂಗಳು ಕಳೆದೇ ಬಿಟ್ರು. ನವಂಬರಲ್ಲಿ ಕ್ರಾಂತಿ ಆಗುತ್ತೆ ಅಂದರೂ ಆಗಲಿಲ್ಲ. ಇವಾಗ ಸಂಕ್ರಾಂತಿಗೆ ಹೊರಟೋಗಿದೆ, ಬಡ್ಜೆಟ್ ಹೊರಟೋಗಿದೆ, ಮುಂದೆ ಆಗುತ್ತೋ ಇಲ್ವೋ ಗೊತ್ತಿಲ್ಲ. ಆದರೆ ಈ ಎಲ್ಲ ಹಿನ್ನೆಲೆಯನ್ನು ನಾವು ನೋಡುವಾಗ ರಾಜಕೀಯವನ್ನು ಅರಿತುಕೊಳ್ಳುವುದು ಕೂಡ ಸ್ವಲ್ಪ ಮಟ್ಟಿಗೆ ಅವಶ್ಯಕತೆ ಇದೆ ಅನಿಸುತ್ತೆ. ನೋಡಿ, ಈಗ ಹೈಕಮಾಂಡ್ನ ಅಂಗಳಕ್ಕೆ ರಭಸವಾಗಿ ಚೆಂಡುಗಳನ್ನು ಎಸಿತಾ ಇರುವಂಥ ಇಬ್ಬರು ನಾಯಕರು, ಒಬ್ಬರು ಸಿದ್ದರಾಮಯ್ಯನವರು, ಇನ್ನೊಬ್ಬರು DK ಶಿವಕುಮಾರ್ ಅವರು. ಹಾಗಾಗಿ ಇಲ್ಲಿ ನಾವು ನೋಡಬೇಕಾಗಿರುವಂಥ ಕೆಲವು ಅಂಶಗಳಿದೆ. ಬಹಳ ಪ್ರಮುಖವಾಗಿ ಖರ್ಗೆಜಿಯವರು ಮೊನ್ನೆ ಕರ್ನಾಟಕದಲ್ಲಿದ್ದರು. ಅವರು ಸ್ಪಷ್ಟಪಡಿಸಿದಂತೆ ಇದು ಸ್ಥಳೀಯ ಕಾಂಗ್ರೆಸ್ನಲ್ಲಿ ಉಂಟಾಗಿರುವಂತಹ ಒಂದು ಸ್ಥಿತಿ, ಯಾವುದೋ ಕುರ್ಚಿ ಕದನ. ಇದಕ್ಕೆ ಸ್ಥಳೀಯ ನಾಯಕರೇ ಬಗೆಹರಿಸ್ಕೊಬೇಕಿದನ್ನು ಅಂತ ಮೊದಲನೇ ಒಂದು ಇದನ್ನು ಇಟ್ಟಿದ್ದಾರೆ. ಅಂದರೆ ಮೊದಲನೇ ಒಂದು ಪ್ರಶ್ನೆಯನ್ನು ಉಭಯ ನಾಯಕರ ಮುಂದೆ ಇಟ್ಟಿದ್ದಾರೆ, ಇಬ್ಬರು ನಾಯಕರ ಮುಂದೆ. ಹಾಗಾಗಿ ನೀವಿಬ್ಬರೇ ಸೃಷ್ಟಿ ಮಾಡ್ಕೊಂಡಿರೋವಂಥ ಸಮಸ್ಯೆಯನ್ನು ನೀವೇ ಬಗೆಹರಿಸ್ಕೊಳ್ಳಿ ಅಂತ. ಮತ್ತು ಕ್ಲೋಸ್ ಡೋರಲ್ಲಿ ಮೀಟಿಂಗಲ್ಲಿ ನನಗೆ 2.5 ವರ್ಷಕ್ಕೆ ಮುಖ್ಯಮಂತ್ರಿಯಾಗಿ ಮಾಡ್ತಾರೆ ಅಂತ DK ಶಿವಕುಮಾರ್ ಹೇಳ್ತಿದ್ರಲ್ಲ, ಅದಕ್ಕೆ ಯಾವುದೇ ಸ್ಪಷ್ಟತೆಯನ್ನು DK ಶಿವಕುಮಾರ್ ಅವರು ಕೊಡ್ತಾ ಇಲ್ಲ. ಹಾಗಾಗಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಏನು ಹೇಳಿದ್ದಾರೆ ಅಂತ ಹೇಳಿದ್ರೆ, ಈ ರೀತಿಯಾಗಿ ಹೇಳಿರೋದು, ಅಂದರೆ ನಾನು ಹೈಕಮಾಂಡಿನಲ್ಲಿ ಒಂದು ಭಾಗ ಅಷ್ಟೇ, ನಾನೇ ಸಂಪೂರ್ಣವಾದ ಹೈಕಮಾಂಡ್ ಅಲ್ಲ ಅನ್ನೋವಂಥ ಒಂದು ಮನಸ್ಥಿತಿಯನ್ನು ಕೂಡ ಅವರು ವ್ಯಕ್ತಪಡಿಸಿದ್ದಾರೆ. ಅಂದರೆ ನನ್ನ ಕೈಯಲ್ಲೇನಿಲ್ಲ ಅಂತ, ನೀವು ಇಲ್ಲಿ ಬಗೆಹರಿಸ್ಕೊಂಡು ಸಮಸ್ಯೆಯನ್ನು ಬಂದರೆ ಮಾತ್ರ ದೆಹಲಿಯಲ್ಲಿ ನಿರ್ಧಾರ ಆಗುತ್ತೆ ಅನ್ನುವಂಥ ಒಂದು ವಿಷಯ ಇದೆ. ಮತ್ತು ಮಲ್ಲಿಕಾರ್ಜುನ ಖರ್ಗೆ ಅವರ ದೃಷ್ಟಿಯಿಂದ ನೋಡುವಾಗ
ಅವರಿಗೆ ಆರೋಗ್ಯ ಸರಿ ಇಲ್ಲ, ಸಕ್ರಿಯವಾಗಿ ಕಾಂಗ್ರೆಸ್ಸಲ್ಲಿ ಓಡಾಡೋಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಹಾಗಾಗಿ ಇಮ್ರಾನ್ ಮಸೂದ್ ಅಂತೇಳುವಂಥ ಒಬ್ಬ ಕಾಂಗ್ರೆಸ್ನ ಸಂಸದ ಇತ್ತೀಚೆಗಷ್ಟೇ ರಾಹುಲ್ ಗಾಂಧಿಯವರು ವಿದೇಶಕ್ಕೆ ಹೋಗಿದ್ದಾಗ ಒಂದು ವಿಷಯವನ್ನು ತೇಲ್ಬಿಟ್ಟಿದ್ರು. ಏನಂತೇಳಿದ್ರೆ, ಮುಂಬರಲಿರುವ ಲೋಕಸಭಾ ಚುನಾವಣೆಯಲ್ಲಿ ಪ್ರಿಯಾಂಕಾ ಅವರನ್ನು ಪ್ರಧಾನಿ ಸಂಭಾವ್ಯ ಅಭ್ಯರ್ಥಿಯನ್ನಾಗಿ ಮಾಡಿದ್ರೆ ಹೇಗಿರುತ್ತೆ, ಅವರು ಎರಡನೇ ದುರ್ಗೆಯಾಗಿ ಬಾಂಗ್ಲಾದೇಶದಲ್ಲಿರುವ ಹಿಂದೂಗಳ ಸಂರಕ್ಷಣೆಯನ್ನು ಮಾಡ್ತಾರೆ ಅನ್ನುವಂಥ ವಿಷಯ ಮುನ್ನೆಲೆಗೆ ಬಂದಿತ್ತಲ್ಲ. ಹಾಗಾಗಿ AICಯ ಅಧ್ಯಕ್ಷ ಗಾದಿಗೆ ಕಾಂಗ್ರೆಸ್ನ ಹೈಕಮಾಂಡ್ನೊಳಗಡೆ ಗುದ್ದಾಟ ನಡೀತಿದೆ ಅನ್ನೋದು ಮೇಲ್ನೋಟಕ್ಕೆ ಗೊತ್ತಾಗುತ್ತೆ. ಈ ಒಂದು ವಿಷಯ ಖರ್ಗೆಯವರನ್ನು ಅಲ್ಲಿಂದ ಗೌರವಪೂರ್ವಕವಾಗಿ ಅಂದರೆ ಕಳಿಸ್ಕೊಡ್ಬೇಕು ಅನ್ನೋದಾದರೆ ಖರ್ಗೆ ಅವ್ರಿಗೆ ಒಂದು ಸೂಕ್ತವಾದಂಥ ಸ್ಥಾನವನ್ನು, ಹುದ್ದೆಯನ್ನು ಕೊಟ್ಟು ಕಳಿಸ್ಬೇಕು, ಅಥವಾ ಖರ್ಗೆ ಅವರೇ ಸ್ವತಃ ನಿವೃತ್ತಿಯನ್ನು ಘೋಷಣೆ ಮಾಡಬೇಕು ಅಂಥ ಸ್ಥಿತಿಯಲ್ಲಿ ಹೈಕಮಾಂಡ್ ಇರ್ತಕ್ಕಂಥದ್ದು. ಸುರ್ಜೇವಾಲಾ ಅವರು, ವೇಣುಗೋಪಾಲ್ ಅವರು ಇಬ್ಬರು ಒಬ್ಬೊಬ್ಬರೂ ಕೂಡ ಹೈಕಮಾಂಡಲ್ಲಿ ಸುರ್ಜೇವಾಲಾ ಅವರು DK ಶಿವಕುಮಾರ್ ಅವರ ಪರವಾಗಿದ್ದರೆ, ವೇಣುಗೋಪಾಲ್ ಅವರು ಸಿದ್ದರಾಮಯ್ಯನವ್ರ ಪರವಾಗಿ ದಾಳಗಳನ್ನು ಉರುಳಿಸ್ತಾರೆ. ಹಾಗಾಗಿ ಇಲ್ಲಿ ಜಾರಕಿಹೊಳಿ ಅವರು 25ನೇ ತಾರೀಕಿಗೆ ಒಂದು ಸಮಾವೇಶ ನಡೆಯುತ್ತೆ, ಅಹಿಂದ ಸಮಾವೇಶ ಮೈಸೂರಲ್ಲಿ ಅಂತ ಹೇಳ್ತೀಯಾರಲ್ಲ, ಅದಕ್ಕೂ ನನಗೂ ಸಂಬಂಧ ಇಲ್ಲ, ಕ್ಯಾಪ್ಟನ್ಗಳು ವೈಸ್ ಕ್ಯಾಪ್ಟನ್ಗಳು ಮಾತ್ರ ನಿರ್ಧಾರ ಮಾಡ್ಕೊಬೇಕು ಕುರ್ಚಿಯ ಒಂದು ಇದನ್ನು ಅಂತ ಹೇಳ್ತಿದ್ದಾರೆ. ಇದೆಲ್ಲದರ ಮಧ್ಯದಲ್ಲಿ ರಾಜಣ್ಣನವರ ಸ್ಪಷ್ಟ ಸಂದೇಶಗಳು ರವಾನೆ ಆಗಿರ್ತಕ್ಕಂಥದ್ದು. ಅಂದರೆ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಇನ್ನೂ ಹೆಚ್ಚಿನ ಸ್ಥಾನಗಳನ್ನು ಗಳಿಸ್ಬೋದಾಗಿತ್ತು. ಇಲ್ಲಿ ನಮ್ಮದೇ ಸರ್ಕಾರ ಅಧಿಕಾರದಲ್ಲಿ ಇದ್ದಾಗಲೂ ಕೂಡ BLAಗಳು ಅಂದರೆ ಬೂತ್ ಲೆವೆಲ್ ಏಜೆಂಟ್ಗಳ ಮುಖಾಂತರ KPCC ಅಧ್ಯಕ್ಷರು ಸರಿಯಾಗಿ ಕೆಲಸವನ್ನು ಮಾಡಿಸದೇ ಇರೋದ್ರಿಂದ ನಮಗೆ ಒಂದಷ್ಟು ಸ್ಥಾನಗಳು ಸೋತೋದ್ವಿ. ನಾವು ಲೋಕಸಭಾ ಚುನಾವಣೆಯಲ್ಲಿ BLAಗಳಿಂದ ಸರಿಯಾಗಿ ಕೆಲಸವನ್ನು ಮಾಡಿಸ್ಕೊಂಡಿದ್ದಿದ್ದರೆ ನಾವು ಇನ್ನೊಂದಷ್ಟು ಲೋಕಸಭಾ ಸ್ಥಾನಗಳನ್ನು ಗೆಲ್ಬೋದಾಗಿತ್ತು ಅನ್ನುವಂಥ ವಿಚಾರವನ್ನು ಮುಂದೆ ಇಟ್ಟಿದ್ದಾರೆ. ಆ ವಿಷಯವನ್ನು ಇಟ್ಕೊಂಡು DK ಶಿವಕುಮಾರ್ ಅವರು ಒಂದು ದಾಳವನ್ನು ಉಳಿಸಿದರು. ಏನಂತೇಳಿದ್ರೆ, ಅಪೆಕ್ಸ್ ಬ್ಯಾಂಕಿಗೆ ನಾವು ಅಧ್ಯಕ್ಷರನ್ನು ಮಾಡಿದ್ವಲ್ಲ, ಅದು ನಾನೇ ಹೇಳಿದ್ದಕ್ಕೆ ಮಾಡಿದ್ದು ಅಂತ. ಅದಕ್ಕೆ ಇವರು ಯಾರು ರಾಜಣ್ಣ ಅವ್ರು ಏನಂತ ಹೇಳಿದ್ದಾರೆ ಈಗ ಅಂತೇಳಿದ್ರೆ, ನನ್ನನ್ನು ನೀವೆಲ್ಲ ಮಾಡಿದ್ದು SM ಕೃಷ್ಣ ಅಂತ ಹೇಳಿ ಅವರು ಸ್ಪಷ್ಟ ಇದ್ದಾರೆ. ಅವರು ಅಂದರೆ ರಾಜಣ್ಣ ಅವರು ಸಿದ್ದರಾಮಯ್ಯನವರು ಏನೇನು ಹೇಳಬೇಕೋ ಅದನ್ನೆಲ್ಲ ರಾಜಣ್ಣ ಅವರು ಸ್ಪಷ್ಟಪಡಿಸಿದ್ದಾರೆ. ಹಾಗಾಗಿ ಸಿದ್ದರಾಮಯ್ಯನವರ ಬಣದ ಒಂದು ಪ್ರಮುಖವಾದ ವಿಷಯ ಏನು ಅಂತೇಳಿದ್ರೆ, ಪ್ರಮುಖವಾಗಿ ಅವ್ರು ಹೇಳ್ತಾ ಇರೋದು ಬಹುಮುಖ್ಯವಾಗಿ ಸಿದ್ದರಾಮಯ್ಯನವ್ರನ್ನ ಏನಾದರೂ CM ಗಾದಿಯಿಂದ ಪಕ್ಕಕ್ಕೆ ಸರಿಸೋದಾದರೆ ದಲಿತ CMನ್ನು ಮಾಡಬೇಕು ಈ ರಾಜ್ಯದಲ್ಲಿ ಅನ್ನೋಂಥ ವಿಷಯ. ನೋಡಿ, ಮಲ್ಲಿಕಾರ್ಜುನ ಖರ್ಗೆ ಅವರ ವಿಷಯ, ದಲಿತ CMನ ವಿಷಯ ಇಲ್ಲಿಗೆ ಬಂದು ಮುನ್ನೆಲೆಗೆ ನಿಂತ್ಕೊಳ್ಳುತ್ತೆ. ಹೈಕಮಾಂಡ್ನಿಂದ ಇವಾಗ ಏನಾದರೂ AICC ಅಧ್ಯಕ್ಷ ಗಾದಿಯಿಂದ ಮಲ್ಲಿಕಾರ್ಜುನ ಖರ್ಗೆ ಅವರನ್ನು ತೆರವು ಮಾಡಬೇಕು ಅನ್ನೋದಾದರೆ ಪರಮೇಶ್ವರ್ ಅವರು ಮತ್ತು ಮಲ್ಲಿಕಾರ್ಜುನ ಖರ್ಗೆ ಅವರ ಮಧ್ಯದಲ್ಲಿ CM ಗಾದಿಯ ಗುದ್ದಾಟ ಬರುತ್ತೆ. ಹಾಗಾಗಿ ಹಿರಿತನದ ಒಂದು ದೃಷ್ಟಿಕೋನದಿಂದ ನೋಡುವಾಗ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನು ಕರ್ನಾಟಕದ CM ಗಾದಿಯಲ್ಲಿ ಅಧಿಕಾರಕ್ಕೆ ತರತಕ್ಕಂಥದ್ದು ಕಾಂಗ್ರೆಸ್ಗೆ ಅನಿವಾರ್ಯತೆ ಆಗುತ್ತೆ. ಮತ್ತು ಇಲ್ಲಿ CWCಗೆ ಇವಾಗ ಅಂದರೆ ಸೆಂಟ್ರಲ್ ವರ್ಕಿಂಗ್ ಕಮಿಟಿ ಇದೆಯಲ್ಲ ಕಾಂಗ್ರೆಸ್ನಲ್ಲಿ, ಅದರಲ್ಲಿ ಸಿದ್ದರಾಮಯ್ಯನವರು ಏನು ಇದಿರಲಿಲ್ಲ, ಸದಸ್ಯರಿರಲಿಲ್ಲ. ಆದರೂ ಕೂಡ ಈಗ ಹೈಕಮಾಂಡ್ ಅವ್ರನ್ನ ಕರೆಸ್ಕೊಂಡಿದೆ. ಕಾರಣ ಏನು ಅಂತ ಹೇಳಿದ್ರೆ, G-Ramji ಬಿಲ್ಗೆ 40% ಪೇ ಮಾಡಬೇಕಾಗುತ್ತಲ್ಲ ಇನ್ನು ಮುಂದೆ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಗೆ, ಅದ್ರ ಕುರಿತು ದೇಶದಾದ್ಯಂತ ಇವಾಗ ಪ್ರತಿಭಟನೆಗಳನ್ನು ಮಾಡಬೇಕು ಅದ್ರ ವಿಷಯವಾಗಿ ಅಂತ. ಅದು ಮೇಲ್ನೋಟಕ್ಕೆ ಹಾಗೆ ಕಂಡ್ರೂ ಕೂಡ ಈ ಕುರ್ಚಿ ಕದನದ ಬೇಗುದಿ ಏನಿದೆ ಇದನ್ನು ತಣ್ಣಗೆ ಮಾಡೋದಕ್ಕೆ ಕರೆದಿರೋದು ಅಂತ. ಈ ಎಲ್ಲ ಸ್ಥಿತಿಗಳನ್ನು ನೋಡಿಕೊಂಡೇ ಇವಾಗ ಒಂದು ಚೆಂಡನ್ನು DK ಶಿವಕುಮಾರ್ ಅವರು ಹೈಕಮಾಂಡ್ನ ಅಂಗಳಕ್ಕೆ ಎಸೆದಿರೋದು. ನನಗೆ ಯಾವುದೂ ಬೇಡ, ನನ್ನ ಪಾಡಿಗೆ ನಾನು ಇರ್ತೀನಿ ಅಂತ ಹೇಳೋದು. ಅಂದರೆ ಒಬ್ಬ ಪ್ರಬಲ ವ್ಯಕ್ತಿ ಯಾವಾಗ ತನಗೆ ಸೂಕ್ತವಾದ ಅವಕಾಶಗಳು ದೊರೀಲಿಲ್ಲ, ತನಗೆ ಅರ್ಹತೆ ಯೋಗ್ಯತೆ ಎಲ್ಲ ಇದ್ದಾಗಲೂ ಕೂಡ ಅವರ ಮೇಲಿನ ಹಂತದವರು ಯಾವಾಗ ಆತನನ್ನು ಅರ್ಥ ಮಾಡ್ಕೊಳ್ಳೋದು, ಆಗ ಆ ವ್ಯಕ್ತಿ ತನ್ನನ್ನು ತಾನೇ ವೀಕ್ ಅಂತ ಹೇಳ್ಕೊಳ್ಳೋದು. ಇದು ಒಂದು ಸ್ಟ್ರಾಟರ್ಜಿ, ಇದು ಅಷ್ಟೇ, ಇದು ಒಂದು ತಂತ್ರಗಾರಿಕೆ. ಇದು ಅಂದರೆ ನೀವು ಯಾರು ನನ್ನ ಒಂದು ಸ್ಪಂದನೆಗೆ ಸ್ಪಂದಿಸ್ತಾ ಇಲ್ಲ, ಹಾಗಾಗಿ ನನ್ನ ಪಾಡಿಗೆ ನಾನು ಬಿಟ್ಬಿಡಿ ಅಂತ ಹೇಳುವಂಥ ಒಂದು ಚೆಂಡಿದು. ಈ ತಂತ್ರಗಾರಿಕೆಯನ್ನು ಇವಾಗ DK ಶಿವಕುಮಾರ್ ಅವರು ಮಾಡಿದ್ದಾರೆ. ಇದೆಲ್ಲದರ ಮಧ್ಯದಲ್ಲಿ ಈಗ ಕುರ್ಚಿ ಏನಿದೆಯಲ್ಲ, ಕುರ್ಚಿ ಕದನ ಸಂಕ್ರಾಂತಿಗಾಗುತ್ತೆ, ಬಡ್ಜೆಟ್ಗಾಗುತ್ತೆ ಅಂತೇಳಿ ಮುಂದಕ್ಕೆ ಹಾಕೊಂಡು ಹೋಗ್ತಿದ್ದಾರೆ. ಆದರೆ ಇದೆಲ್ಲದರ ಮಧ್ಯದಲ್ಲಿ ಏನಾಗ್ತಿದೆ ಅಂತೇಳಿದ್ರೆ, ರಾಜ್ಯದ ಜನರ ಸಂಕಷ್ಟಗಳು ಜಾಸ್ತಿ ಆಗ್ತಾಯಿದೆ. ಇದ್ರ ಬಗ್ಗೆ ಯೋಚನೆ ಮಾಡಬೇಕಾಗಿರುವಂಥ ನಾಯಕರು ಇವತ್ತು ತಮ್ಮ ಕುರ್ಚಿ ಕದನದಲ್ಲಿ ಕಾಲಹರಣೆ ಮಾಡ್ತಾ ಇರೋದು. ಹಾಗಾಗಿ
ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನು ಅಲ್ಲಿಂದ ತೆರವು ಮಾಡುವಂಥ ಸ್ಥಿತಿಯಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಇಲ್ಲ. ಸಿದ್ದರಾಮಯ್ಯನವ್ರನ್ನ ಕುರ್ಚಿಯಿಂದ ಬದುಕು ಸೇರಿಸುವಂಥ ಸ್ಥಿತಿಯಲ್ಲಿ ಹೈಕಮಾಂಡ್ ಇಲ್ಲ. ಯಾಕೆ ಅಂತ ಹೇಳಿದ್ರೆ ಇವರು ದಲಿತ ಸಿ ಎಮ್ನ ವಿಷಯವನ್ನು ಮುನ್ನೆಲೆಗೆ ತೊಗೊಂಬಂದಿದ್ದಾರೆ. ಅದಾದಮೇಲೆ ಅಹಿಂದ ವಿಷಯವನ್ನು ಮುನ್ನೆಲೆಗೆ ತೊಗೊಂಬಂದಿದ್ದಾರೆ. ರಾಹುಲ್ ಗಾಂಧಿಯವರ ದೃಷ್ಟಿಕೋನದಿಂದ ನೋಡುವಾಗ ಇವರು ಮೊದಲಾಗೆ ಸ್ಪಷ್ಟಪಡಿಸಿದಾರಲ್ಲ, ಅಲ್ಪಸಂಖ್ಯಾಕ್ ಮತ್ತು OBC SC ST ಇದರ ಆಧಾರದಲ್ಲೇ ಇನ್ನು ಮುಂದೆ ದೇಶದಲ್ಲಿ ರಾಜಕಾರಣ ನಡಿಬೇಕು, ಅವ್ರಿಗೆ ನಾವು ಮೀಸಲಾತಿಗಳನ್ನ ತರಬೇಕು ಅನ್ನೋ ದೃಷ್ಟಿಕೋನದಿಂದ ನೋಡುವಾಗ, ಕಾಂಗ್ರೆಸ್ನ ಹೈಕಮಾಂಡ್ನ ದೃಷ್ಟಿಕೋನದಿಂದ ನೋಡುವಾಗ, ದೇಶದ ಇವತ್ತಿನ ಸಚಿತ್ರ ರಾಜಕಾರಣವನ್ನು ನೋಡುವಾಗ ಜಾತಿ ಆಧಾರಿತವಾದಂತಹ ಮತ್ತು SC ST OBC ಅಲ್ಪಸಂಖ್ಯಾತರ ಮೇಲೇ ಕಾಂಗ್ರೆಸ್ ತನ್ನ ಮತ ಬುಟ್ಟಿಯನ್ನು ಬಲಿಷ್ಠ ಮಾಡಿಕೊಂಡಿರೋದ್ರಿಂದ ಸಿದ್ದರಾಮಯ್ಯನವ್ರನ್ನ ಅಷ್ಟು ಸುಲಭವಾಗಿ ಬದಿಗೆ ಸೇರಿಸುವಂಥ ಯಾವ ವಿಚಾರವೂ ಇಲ್ಲ. ಹಾಗಾಗಿನೇ ಹತಾಶ ಮನಸ್ಥಿತಿಯನ್ನು, ನೊಂದ ಮನಸ್ಥಿತಿಯನ್ನು ವ್ಯಕ್ತಪಡಿಸೋದಕ್ಕೋಸ್ಕರ DK ಶಿವಕುಮಾರ್ ಅವರು ಐ ಹ್ಯಾವ್ ಡನ್ ಎವ್ರಿ ವರ್ಕ್ ಟು ಮೈ ಪಾರ್ಟಿ ಅಂತೇಳುವಂಥ ಒಂದು ದಯನೀಯವಾದಂಥ ಸೆಂಟೆನ್ಸನ್ನು ಹೇಳೋದ್ರ ಮುಖಾಂತರ ತಮ್ಮ ಶಸ್ತ್ರವನ್ನು ಬದಿಗೆ ಇಟ್ಬಿಟ್ಟು ಇನ್ನೇನಿದ್ರು 2028ಕ್ಕೆ ನನಗೆ ಇವರು ಏನಾದರೂ ಅಧಿಕಾರವನ್ನು ಬಿಟ್ಕೊಡೋದು ಅನ್ನೋದು ಗೊತ್ತಾಗೋಗಿದೆ ಅವ್ರಿಗೆ. ಹಾಗಾಗಿ ಇವ್ರು ಇವಾಗ ಈ ಒಂದು ಚೆಂಡನ್ನು ಹೈಕಮಾಂಡ್ಗೆ ಎಸೆಯೋದ್ರ ಮುಖಾಂತರ ಮುಂದಿನ ಕೆಲಸಗಳು ಏನಿದೆಯೋ ಅದನ್ನು ಮಾಡ್ಕೊಳ್ಳೋಣ ಅಂತ ಒಂದು ವಿಷಯವನ್ನು ಹೈಕಮಾಂಡ್ನ ಮುಂದೆ ಇಟ್ಟಿದ್ದಾರೆ. ಹಾಗಾಗಿ ಇನ್ನೇನಿದ್ರು ಸಿದ್ದರಾಮಯ್ಯನವ್ರು ಇವಾಗ ಏನು ದೆಹಲಿಗೆ ಹೋಗಿದ್ದಾರೆ, ಅಲ್ಲಿ ಜಿ ರಾಮ್ಜಿ ಬಿಲ್ನ ಬಗ್ಗೆ ಏನು ಚರ್ಚೆ ನಡೆಯುತ್ತೋ ಪ್ರತಿಭಟನೆ ಕುರಿತಾಗಿ, ಅದ್ರ ಬಗ್ಗೆ ಯಾರಿಗೂ ಬೇಡದೇ ಇರೋವಂಥ ವಿಷಯ. ಆದರೆ ಒಳಗೊಳಗೆ ರಾಹುಲ್ ಗಾಂಧಿ ಅವ್ರನ್ನ ಇವತ್ತವರೆಗೂ ನೇರವಾಗಿ ಕುರ್ಚಿ ಕದನ ಬಂದ ಮೇಲೆ ಸಿದ್ದರಾಮಯ್ಯನವರು ನೇರ ಭೇಟಿಯಾಗಿಲ್ಲ. ಈಗೇನಾದರೂ ನೇರವಾಗಿ ಭೇಟಿ ಆದರೆ ಹೈಕಮಾಂಡ್ನ ಇನ್ನೊಂದು ಭಾಗವಾಗಿರುವಂಥ ರಾಹುಲ್ ಗಾಂಧಿಯವರು, ಹೈಕಮಾಂಡ್ನ ಮುಖ್ಯ ಭಾಗವಾಗಿರುವಂಥ ಸೋನಿಯಾ ಗಾಂಧಿಯವರು ಏನು ಹೇಳಿ ಕಳಿಸ್ತಾರೆ ಅನ್ನೋದ್ರ ಮೇಲೆ DK ಶಿವಕುಮಾರ್ ಅವರ ಮುಖ್ಯಮಂತ್ರಿ ಗಾದಿ ನಿರ್ಧಾರ ಆಗುತ್ತೆ ಅನ್ನುವಂಥ ವಿಷಯವನ್ನು ನಿಮ್ಮೆಲ್ಲರ ಮುಂದೆ ಇಡುವುದರ ಮುಖಾಂತರ ಆಟೋವಾಲ ಕಾರ್ಯಕ್ರಮವನ್ನು ನಾವಿಂದು ಮುಗಿಸ್ತಾ ಇದ್ದೇವೆ. ಮುಂದೆ ಇಂತಹದ್ದೇ ಒಂದು ಕುತೂಹಲಕಾರಿಯಾದ ವಿಷಯದೊಂದಿಗೆ ನಾವೆಲ್ಲರೂ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ TV ವಿಕ್ರಮವನ್ನು ಸಬ್ಸ್ಕ್ರೈಬ್ ಮಾಡುವುದರ ಮುಖಾಂತರ, ನಿಮ್ಮ ಸದ್ವಿಚಾರಗಳನ್ನು ಕಾಮೆಂಟ್ ಮಾಡುವುದರ ಮುಖಾಂತರ ಹಾಗೂ ಶೇರ್ ಮಾಡುವುದರ ಮುಖಾಂತರ ನಮ್ಮನ್ನು ಪ್ರೋತ್ಸಾಹಿಸಿ. TV ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. TV ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.